ವೆಲ್ಕಮ್ ಟು ಗುರುದೇವ್ IAS KAS ಅಕಾಡೆಮಿ. ನಮ್ಮ ಗುರುದೇವ್ IAS KAS ಅಕಾಡೆಮಿ ಕಡೆಯಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಂದ್ರೆ ಗುರುದೇವ್ IAS KAS ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ಅನ್ನ ತಗೋಬರ್ತಾ ಇದೀವಿ. ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳಿಗೆ ಮ್ಯಾಗಝಿನ್ಸ್ ಗಳನ್ನ ರೆಫರ್ ಮಾಡ್ತಾ ಇರ್ತಾರೆ. ಬಟ್ ಆ ಮ್ಯಾಗಝಿನ್ಸ್ ಅಲ್ಲಿ ಮಲ್ಟಿಪಲ್ ಟಾಪಿಕ್ಸ್ ಇರೋದ್ರಿಂದ ಯಾವ ಟಾಪಿಕ್ ಅನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ಬೇಕನ್ನುವಂತಹ ಕನ್ಫ್ಯೂಷನ್ಸ್ ತುಂಬಾನೇ ಇರುತ್ತೆ. ಸೊ ಈ ಕನ್ಫ್ಯೂಷನ್ಸ್ ನ ರೆಡ್ಯೂಸ್ ಮಾಡಿ ಒಂದು ದಿನದಲ್ಲಿ ಬರುವಂತಹ ಐ ಈಲ್ಡಿಂಗ್ ಏರಿಯಾ ಯಾವ ಟಾಪಿಕ್ ಅನ್ನ ನಮ್ಗೆ ಎಕ್ಸಾಮ್ ಅಲ್ಲಿ ಹೆಚ್ಚು ಕೇಳುವಂತಹ ಚಾನ್ಸಸ್ ಇರುತ್ತೆ, ಆ ರೀತಿಯಾದಂತಹ ಟಾಪಿಕ್ ಅನ್ನ ಡೀಪ್ ಅನಾಲಿಸಿಸ್ ನ ಮಾಡ್ಕೊಡ್ಲಾಗತ್ತೆ. ಈಗ ನಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಮುಂಚೆ ಸಿಂಗಲ್ ಲೈನರ್ ಕ್ವಶನ್ಸ್ ಗಳನ್ನ ಕೇಳ್ತಿದ್ರು, ಬಟ್ ಇವಾಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳನ್ನ ಕೇಳ್ತಿರೋದ್ರಿಂದ ಈಗ ಟ್ರೆಂಡ್ ಚೇಂಜ್ ಆಗಿರುವಂತಹ ಈಗ ಏನು ಟ್ರೆಂಡ್ ಚೇಂಜ್ ಆಗಿದೆ ಆ ಟ್ರೆಂಡಿಗೆ ತಕ್ಕಂತೆ ನಾವು ಅನಾಲಿಸಿಸ್ ನ ಮಾಡ್ಕೊಂಡ್ಬಿಟ್ಟು ಎಂಡ್ ಆಫ್ ದ ಸ್ಲೈಡ್ ಅಲ್ಲಿ ಅಥವಾ ಎಂಡ್ ಆಫ್ ದ ವಿಡಿಯೋ ಅಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಸಾಲ್ವ್ ಮಾಡ್ಕೊಳ್ತಾ ಇದೀವಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನ ಸಾಲ್ವ್ ಮಾಡಿ ಅಗೇನ್ ಆ ದಿನದ ಟಾಪಿಕ್ ಅನ್ನ ಮತ್ತೆ ಒಂದ್ಸಲ ರಿವೈಸ್ ಮಾಡ್ಲಾಗತ್ತೆ. ಸೊ ಪ್ರತಿದಿನ 9 ಗಂಟೆಗೆ ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ಅನ್ನ ತಪ್ಪದೆ ವಾಚ್ ಮಾಡಿ, ಸೊ ದಟ್ ಒಂದು ಟಾಪಿಕ್ ಮೇಲೆ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನೇ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ 79th ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಪ್ರಧಾನ ಮಂತ್ರಿ ಅವರು ಈ ಒಂದು ಸ್ಕೀಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಥವಾ ಲಾಂಚ್ ಮಾಡಿದ್ದಾರೆ. ಸೊ ಇದನ್ನ ಲಾಂಚ್ ಮಾಡಿದ ಮೇಲೆ ಭಾರತದ ವಿಷನ್ ಏನಿದೆ, ವಿಕಸಿತ್ ಭಾರತ್ ಬೈ 2047 ಅಂದ್ರೆ ಭಾರತದ ಬೆಳವಣಿಗೆ 2047 ನಾವು ಅಚೀವ್ ಮಾಡ್ಬೇಕಂತ ಏನಿದೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಇದು ಮೊದಲನೇ ಸ್ಟೆಪ್ ಆಗಿದೆ. ಸೊ ಹಾಗಾಗಿ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾವುದೇ ಎಕ್ಸಾಮ್ ಆಗಿರ್ಬೋದು, FDA, SDA, KS, UPSC ಯಾವುದೇ ಎಕ್ಸಾಮ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಕೂಡ ಒಂದು ಸ್ಕೀಮ್ ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ನೀವು ಪೇಪರ್ ಅನ್ನ ಅನಾಲಿಸಿಸ್ ಮಾಡಿದ್ರೆ ಅಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಗಳನ್ನ ತಗೊಂಡು ಅನಾಲಿಸಿಸ್ ನ ಮಾಡ್ಕೊಂಡ್ರೆ ಅಲ್ಲಿ ನೀವು ನೋಡ್ಬೋದು ಸ್ಕೀಮ್ ಮೇಲೆ 1 or 2 ಕ್ವಶನ್ಸ್ ಇದ್ದೇ ಇರತ್ತೆ. ಸೊ ಹಾಗಾಗಿ ಈಗ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಲಾಂಚ್ ಮಾಡಿರೋದ್ರಿಂದ ಸ್ಕೀಮ್ ಬಗ್ಗೆ ಕೇಳುವಂತಹ ಅಂದ್ರೆ ಈ ಒಂದು ಸ್ಕೀಮ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ವೆಲ್ಕಮ್ ಟು ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್. ಇವಾಗ ನಾವು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಇತ್ತೀಚೆಗೆ 79ನೆಯ ಸ್ವಾತಂತ್ರ್ಯ ದಿನದ ಸಲುವಾಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ವಿಕಸಿತ್ ಭಾರತ್ ಅಂದ್ರೆ ಏನು? ವಿಕಸಿತ್ ಭಾರತ್ ಅಂತ ಹೇಳಿದ್ರೆ ಡೆವಲಪ್ಡ್ ನೇಷನ್ ಅಂತ ಹೇಳ್ಬಿಟ್ಟು ಅರ್ಥ. ಅಂದ್ರೆ ವಿಕಸಿತ್ ಭಾರತ್ ಅನ್ನುವಂತಹ ಒಂದು ವರ್ಡ್ ಅನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 2047 ಒಳಗಡೆ ನಾವು ಭಾರತವನ್ನ ವಿಕಸಿತ್ ಭಾರತ್ ಅಂದ್ರೆ ಡೆವಲಪ್ಡ್ ನೇಷನ್ ಆಗಿ ತಗೊಂಡ್ಬರ್ಬೇಕು ಅನ್ನುವಂತಹ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಈಗ ಆ ಗುರಿಯನ್ನ ಸಾಧಿಸೋದಕ್ಕೋಸ್ಕರ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ. ಯೂಶಲಿ ನಾವು ಈ ಒಂದು ವಿಕಸಿತ್ ಭಾರತ್ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಯೂತ್ ಗಳನ್ನ ಮತ್ತೆ ವಿಮೆನ್ ನ ಸಸ್ಟೈನಬಲ್ ಗ್ರೋತ್ ನ ಈ ಏರಿಯಾಸ್ ಗಳನ್ನ ಫೋಕಸ್ ಮಾಡ್ತಾ ಇದೀವಿ. ಯಾಕೆ ಈ ಏರಿಯಾಸ್ ಗಳನ್ನ ಫೋಕಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಮುಂದಿನ ಜನರೇಷನ್ಗೆ ವಿ ನೀಡ್ ಯೂತ್ಸ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಥ್ರೂ ಫ್ಯೂಚರ್ ಜನರೇಷನ್ಗೂ ಕೂಡ ನಾವು ಸೇವ್ ಮಾಡಿ ಇಡಬಹುದು. ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಎಕನಾಮಿಕಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಈ ರೀತಿಯಾದಂತಹ ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಮಾಡಿದ್ರೆ ನಾವು ಫ್ಯೂಚರ್ ಜನರೇಷನ್ಗೂ ಸೇವ್ ಮಾಡಿ ಇಡಬಹುದು ಅಂತ ಹೇಳ್ಬಿಟ್ಟು ವಿಕಸಿತ್ ಭಾರತ್ ಅಂದ್ರೆ ನಮ್ಮ ಭಾರತವನ್ನ ನಾವು ಡೆವಲಪ್ ಮಾತ್ರ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಫ್ಯೂಚರ್ ಅಲ್ಲಿ ಬರುವಂತಹ ಜನರೇಷನ್ಗೂ ಕೂಡ ನಾವು ಸೇವ್ ಮಾಡಿ ಇಡ್ತಿದೀವಿ ಅನ್ನುವಂತಹ ಕಾನ್ಸೆಪ್ಟೇ ವಿಕಸಿತ್ ಭಾರತ್ ನ ಮುಖ್ಯ ಉದ್ದೇಶ. ಸೊ ಇಲ್ಲಿ ಕೀ ಏರಿಯಾಸ್ ಏನೇನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಟೋಟಲ್ ಕೀ ಏರಿಯಾಸ್ ಬಂದ್ಬಿಟ್ಟು ಗವರ್ನೆನ್ಸ್, ಎಕಾನಮಿ, ಸೋಷಿಯಲ್ ಡೆವಲಪ್ಮೆಂಟ್ ಅಂಡ್ ಟೆಕ್ನಾಲಜಿ. ಗವರ್ನೆನ್ಸ್ ನಾವ್ ಇತ್ತೀಚೆಗೆ ಈ ಗವರ್ನೆನ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ. ಎಲ್ಲಾದ್ರಲ್ಲೂ ಕೂಡ ಗವರ್ಮೆಂಟ್ ವಿತ್ ಗವರ್ನೆನ್ಸ್ ಇದ್ರೇನೆ ಡೆವಲಪ್ ಆಗೋದು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಕೂಡ ನಾವು ನೋಡ್ಕೊಂಡಿದ್ದೇವೆ. ಹಾಗೆಯೇ ಎಕಾನಮಿಕಲಿ ಡೆವಲಪ್ ಆದ್ರೆ ಭಾರತದ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆಯೇ
GDP ಇನ್ಕ್ರೀಸ್ ಆಗೋದ್ರ ಮೂಲಕ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು, ಸೊ ದಟ್ ಭಾರತದಲ್ಲಿ ಜಾಬ್ ಕ್ರಿಯೇಷನ್ ಆಗತ್ತೆ. ಜಾಬ್ ಕ್ರಿಯೇಷನ್ ಆದ್ರೆ ಆಬ್ವಿಯಸ್ಲಿ ಸೋಷಿಯಲ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಗಳನ್ನ ನಾವು ತಗೊಂಡ್ಬರ್ತೀವಿ. ಸೋಷಿಯಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ನಾವು ತಗೊಂಡ್ಬರೋದ್ರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ, ಆಟೋಮೆಟಿಕಲಿ ಎಕಾನಮಿ ಅಂಡ್ ಗವರ್ನೆನ್ಸ್ ನ ಅಚೀವ್ ಮಾಡ್ಬೋದಾಗತ್ತೆ. ಸೊ ಈ 3 ಪಿಲ್ಲರ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ನಾವು ವಿಕಸಿತ್ ಭಾರತ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಅಚೀವ್ ಮಾಡ್ಬೋದು. ಸೊ ಈಗ ಏನ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲೂ ಕೂಡ ಆ ಟೆಕ್ನಾಲಜಿಯನ್ನ ನಾವು ಇನ್ವಾಲ್ವ್ ಮಾಡ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವ್ ಎಲ್ಲಾ ಕಡೆಯನ್ನು ನೋಡ್ಬೋದಾಗತ್ತೆ. ಪ್ರತಿಯೊಂದು ಏರಿಯಾದಲ್ಲೂ ಕೂಡ ನಾವು ChatGPT ಯೂಸ್ ಮಾಡೋದಾಗಿರ್ಬೋದು ಅಥವಾ ಜೆಮಿನಿ AI ಯೂಸ್ ಮಾಡೋದಾಗಿರ್ಬೋದು. ಈ ಎಜುಕೇಶನ್ ಸೆಕ್ಟರ್ ಹೋದ್ರೆ ಅಲ್ಲೂ ಕೂಡ ಯೂಸ್ ಮಾಡ್ತಾ ಇದೀವಿ, ಜಾಬ್ ಕ್ರಿಯೇಷನ್ ಹೋದ್ರೆ ಅಲ್ಲೂ ಕೂಡ AI ಟೆಕ್ನಾಲಜಿಯನ್ನ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ. ಸೊ ಗವರ್ನೆನ್ಸ್, ಎಕಾನಮಿ, ಸೋಷಿಯಲ್ ಡೆವಲಪ್ಮೆಂಟ್ ಈ ಕಾನ್ಸೆಪ್ಟ್ ಅಲ್ಲಿ ನಾವು ಟೆಕ್ನಾಲಜಿಯನ್ನ ಇನ್ಕಲ್ಕೇಟ್ ಮಾಡ್ಕೊಂಡ್ರೆ ಬೇಗ ವಿಕಸಿತ್ ಭಾರತ್ ಅನ್ನುವಂತಹ 2047ಗೆ ವಿಕಸಿತ್ ಭಾರತ್ ಅನ್ನ ನಾವೇನ್ ಅಚೀವ್ ಮಾಡ್ಬೇಕಂತಿದೀವಿ ಅದನ್ನ ಈಸಿಯಾಗಿ ಅಚೀವ್ ಮಾಡ್ಬೋದು ಅನ್ನೋದು ಇದರ ಗುರಿಯಾಗಿದೆ. ಬಟ್ ವೈ 2047 ಅಂತ ಹೇಳಿದ್ರೆ 2047ಗೆ ನಮ್ಮ ಭಾರತದ 100ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡ್ತಿದೆ. ಅದಕ್ಕೋಸ್ಕರ 100ನೇ ವರ್ಷಕ್ಕೆ ನಾವು ರೀಚ್ ಆಗೋದ್ರೊಳಗಡೆ ವಿ ಹ್ಯಾವ್ ಟು ಬಿ ಅ ಡೆವಲಪ್ಡ್ ನೇಷನ್ ಅಂತ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ತಮ್ಮ ಒಂದು ವಿಷನ್ ನ ಇಟ್ಕೊಂಡಿದ್ದಾರೆ ವಿಕಸಿತ್ ಭಾರತ್ ಅನ್ನುವಂತಹ ಕಾನ್ಸೆಪ್ಟಿನ ಮೂಲಕ. ಫಸ್ಟ್ ಒನ್ ಇಸ್ ಯೂತ್, ದಟ್ ಇಸ್ ಯುವ. ಸೆಕೆಂಡ್ ಒನ್ ಇಸ್ ಮಹಿಳಾ ಅಂದ್ರೆ ವಿಮೆನ್ಸ್. ಥರ್ಡ್ ಒನ್ ಗರೀಬ್ ಅಂದ್ರೆ ಪೂರ್. ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ಕಿಸಾನ್, ಫಾರ್ಮರ್ಸ್. ಈ 4 ಪಿಲ್ಲರ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ವಿಕಸಿತ್ ಭಾರತ್ ಅನ್ನೋಂಥ ಕಾನ್ಸೆಪ್ಟ್ ಅನ್ನ ನಾವು ರೀಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಆಗಿದೆ. ಸೊ ಈಗ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನ 79th ಆನಿವರ್ಸರಿ ಟೈಮ್ ಅಲ್ಲಿ ಲಾಂಚ್ ನ ಮಾಡಿದ್ದಾರೆ. ಸೊ ಈಗ ಈ ಒಂದು ಸ್ಕೀಮ್ ನ ಬಗ್ಗೆ ಡೀಟೇಲ್ ನ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಕೀಮ್ ಬಗ್ಗೆ ನಾವು ನೋಡ್ಕೊಂಡ್ರೆ, ಈ ಸ್ಕೀಮ್ ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂತಹ ಸೋಷಿಯಲ್ ಸೆಕ್ಯೂರಿಟಿ? ಫಿನಾನ್ಷಿಯಲ್ ಸೋಷಿಯಲ್ ಸೆಕ್ಯೂರಿಟಿ. ವೈ ಫಿನಾನ್ಷಿಯಲ್ ಸೋಷಿಯಲ್ ಸೆಕ್ಯೂರಿಟಿ? ಯಾಕೆ ಅಂತ ಹೇಳಿದ್ರೆ ಯಂಗ್ ಜನರೇಷನ್, ಯೂತ್ಸ್, ಹಾಗೆಯೇ ವಿಮೆನ್ಸ್ ದಟ್ ಇಸ್ ಮಹಿಳಾ, ಇವ್ರಗಳಿಗೆ ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಅವರ ಸ್ಕಿಲ್ ಡೌನ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡಿ ವರ್ಕ್ ಫೋರ್ಸ್ ಅನ್ನ ಜಾಸ್ತಿ ಮಾಡುವಂತಹ ನಿಟ್ಟಿನಲ್ಲಿ ನಾವು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನ ತಗೊಂಡ್ಬಂದಿದ್ದೀವಿ. ಸೊ ಈ ಸ್ಕೀಮ್ ನ ಕೋರ್ ಕಂಟೆಂಟ್ ಏನು ಅಥವಾ ಕೋರ್ ಪರ್ಪಸ್ ಏನು ಅಂತ ಹೇಳಿದ್ರೆ, ಒಂದು ಕ್ರಿಯೇಷನ್ ಆಫ್ ಫಾರ್ಮಲ್ ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಅಂಡ್ ಎಂಪ್ಲಾಯರ್ಸ್ ಮತ್ತೆ ಎಂಪ್ಲಾಯಿ ಇಬ್ಬರಿಗೂ ಕೂಡ ಹೊಸದಾದಂತಹ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಸೊ ಎಂಪ್ಲಾಯೀಸ್ ಯಾರು ಕೆಲಸ ಕೊಡ್ತಾರೆ ಅವರು, ಹಾಗೆ ಯಾರಿಗೆ ಕೆಲಸ ನೀಡಿರುತ್ತೆ ಅವರು, ಇಬ್ಬರಿಗೂ ಕೂಡ ಇಲ್ಲಿ ಕಾನ್ಸಂಟ್ರೇಟ್ ನ ಮಾಡ್ತಾ ಇದ್ದಾರೆ. ಸೊ ಇಬ್ಬರಿಗೂ ಕೂಡ ಜಾಬ್ ಬೂಸ್ಟ್ ಅನ್ನ ಫಾರ್ಮಲಿ, ಇನ್ಫಾರ್ಮಲಿ ಅಲ್ಲ. ನಾವು ಈ ಶ್ರಮ್ ಪೋರ್ಟಲ್ ಅಲ್ಲಿ ನೋಡ್ಕೊಂಡ್ವಿ, ಭಾರತದಲ್ಲಿ 30.95 ಕೋಟಿ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿರುವಂತಹ ವರ್ಕ್ ಫೋರ್ಸ್ ರಿಜಿಸ್ಟರ್ ಆಗಿದೆ ಅಂತ. ಬಟ್ ಇಲ್ಲಿ ನಾವು ಆ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಇರುವಂತಹವರನ್ನ ಫಾರ್ಮಲ್ ಸೆಕ್ಟರ್ ಗೆ ತಗೊಬಂದ್ಬಿಟ್ಟು ಫಾರ್ಮಲಿ ವರ್ಕ್ ಫೋರ್ಸ್ ನ ಇನ್ಕ್ರೀಸ್ ಮಾಡ್ಬೇಕು ಭಾರತದಲ್ಲಿ. ಸೊ ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಇರೋರ್ಗೆ ಏನಿರುತ್ತೆ? ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂದ್ರೆ PF ಸಿಗುತ್ತೆ ಅಲ್ವಾ, ರಿಟೈರ್ಡ್ ಆದ್ಮೇಲೆ ಅವ್ರಿಗೆ PF ಸಿಗುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ. ಇದೆಲ್ಲ ಇನ್ಫಾರ್ಮಲ್ ಸೆಕ್ಟರ್ಸ್ ಗೆ ಇರಲ್ಲ, ಫಾರ್ಮಲ್ ಸೆಕ್ಟರ್ಸ್ ಗೆ ಮಾತ್ರ ಇರುತ್ತೆ. ಸೊ ಫಾರ್ಮಲಿ ಜಾಬ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರಗಳಿಗೆಲ್ಲ ಈ ರೀತಿಯಾದಂತಹ ಸೋಷಿಯಲ್ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡ್ಬೇಕು ಅಂತ ತಗೊಬಂದಿರುವಂತಹ ಸ್ಕೀಮ್ ಇದಾಗಿದೆ. ಸೊ ದ ಮೇನ್ ಇಂಟೆನ್ಷನ್ ಆಫ್ ದ ಸ್ಕೀಮ್ ಬೈ 2027 ಒಳಗಡೆ 3.5 crore ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತಹ ಗುರಿಯನ್ನ ಹೊಂದಿದೆ. ಅಂದ್ರೆ 2 ವರ್ಷ ನಮಗೆ ಬಾಕಿ ಉಳಿದಿರೋದು. ಈ 2 ವರ್ಷದಲ್ಲಿ ನಾವು 3.5 crore ಜಾಬ್ಸ್ ಗಳನ್ನ ಭಾರತದಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ವಿಕಸಿತ್ ಭಾರತ್ ಅಥವಾ ಡೆವಲಪ್ಡ್ ನೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸ್ಕೀಮು ಹೇಳುತ್ತೆ. ಇದರಲ್ಲಿ ನಾವು ಪಾರ್ಟ್ ಎ ಹಾಗೂ ಪಾರ್ಟ್ ಬಿ ಅಂತ ಹೇಳ್ಬಿಟ್ಟು 2 ರೀತಿಯನ್ನ ನೋಡ್ಬೋದಾಗತ್ತೆ. ಪಾರ್ಟ್ ಎ ಬಂದ್ಬಿಟ್ಟು ದಿಸ್ ಸಪೋರ್ಟ್ ಫಸ್ಟ್ ಟೈಮ್ ಎಂಪ್ಲಾಯ್ಮೆಂಟ್ಸ್ ಅಂದ್ರೆ ಯಾರೆಲ್ಲ ಫಸ್ಟ್ ಟೈಮ್ ಎಂಪ್ಲಾಯೀಸ್ ಬರ್ತಾರಲ್ಲ, ಮೊದಲ ಬಾರಿಗೆ ಯಾರು ಜಾಬ್ ಅನ್ನ ಹುಡುಕ್ತಾ ಇರ್ತಾರೆ, ದೋಸ್ ಹೂ ಆರ್ ಸರ್ಚಿಂಗ್
ಫಸ್ಟ್ ಟೈಮ್. ಸೊ ಅವ್ರಗಳಿಗೆ ಪಾರ್ಟ್ ಎ ಅಲ್ಲಿ ಜಾಯಿನ್ ಮಾಡ್ಲಾಗತ್ತೆ. ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗಳನ್ನ ಪಾರ್ಟ್ ಎ ಅಲ್ಲಿ ತಗೊಳ್ಳಾಗತ್ತೆ. ಪಾರ್ಟ್ ಬಿ ಅಲ್ಲಿ ಎಂಪ್ಲಾಯರ್ಸ್ ಗಳ ಬಗ್ಗೆ ನೋಡ್ಬೋದಾಗತ್ತೆ. ಸೊ ಇಲ್ಲಿ ಎಂಪ್ಲಾಯೀಸ್, ಪಾರ್ಟ್ ಬಿ ಬಂದ್ಬಿಟ್ಟು ಎಂಪ್ಲಾಯರ್ಸ್. ಸೊ ಯಾವ ರೀತಿಯಾದಂತಹ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಮೂಲಕ ಅವ್ರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಇಲ್ಲಿ ಕೊಡ್ತಾ ಇದ್ದಾರೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯಾಕೆ? ಮಿಡಲ್ ಅಲ್ಲಿ ಬರ್ತಿರುವಂತಹ ಮಿಡಲ್ ಮ್ಯಾನ್ಸ್ ಇಂದ ಕರಪ್ಷನ್ಸ್ ಏನಾಗುತ್ತೆ ಅಲ್ಲ, ಅದನ್ನ ಅವಾಯ್ಡ್ ಮಾಡಿ ಡೈರೆಕ್ಟ್ ಆಗಿ ಅವ್ರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ಬೇಕು ಅನ್ನೋಂತಹ ಏಮ್ ಅನ್ನ ಈ ಒಂದು ಸ್ಕೀಮು ಇಟ್ಕೊಂಡಿದೆ. ಸೊ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಯೂಸ್ ಮಾಡ್ತಾ ಇದಾರಾ ಇಲ್ವಾ ಅಂತ. ಸೊ ಅಲ್ಲಿ ನಾವು ಈಸಿಯಾಗಿ ಹೇಳ್ಬೋದು, ಇತ್ತೀಚೆಗೆ ಎಲ್ಲಾ ಸ್ಕೀಮ್ಸ್ ಗಳಲ್ಲೂ ಕೂಡ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಯೂಸ್ ಮಾಡ್ತಾ ಇದೀವಿ. ಆಧಾರ್ ಲಿಂಕ್ಡ್ ಪ್ರೊಸೆಸ್ ನ ಮಾಡ್ತಾ ಇದೀವಿ. ಸೊ ಇದರಿಂದ ಕರಪ್ಷನ್ಸ್ ರೆಡ್ಯೂಸ್ ಆಗ್ತಾ ಇದೆ. ಸೊ ಇದರಲ್ಲಿ ಟಾರ್ಗೆಟೆಡ್ ಗ್ರೂಪ್ ಯಾರು ಅಂತ ಗೊತ್ತಾಯ್ತು. ಯಾರು ಟಾರ್ಗೆಟೆಡ್ ಗ್ರೂಪ್? ಫಸ್ಟ್ ಟೈಮ್ ಎಂಪ್ಲಾಯೀಸ್. ಈ ಫಸ್ಟ್ ಟೈಮ್ ಎಂಪ್ಲಾಯೀಸ್ ಯಾರು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಲ್ಲಿ ರಿಜಿಸ್ಟರ್ ಆಗ್ತಾರೆ, EPFO ಆರ್ಗನೈಸೇಷನ್ ಅಲ್ಲಿ ರಿಜಿಸ್ಟರ್ ಆಗ್ತಾರಲ್ವಾ, ಅವರನ್ನ ನಾವು ಮೊದಲನೆಯ ಟಾರ್ಗೆಟ್ ಗಳಾಗಿ ನೋಡ್ಬೋದಾಗತ್ತೆ. ಸೊ ರಿಜಿಸ್ಟರ್ ಆದ್ಮೇಲೆ ಅವ್ರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ EPF ವೇಜ್ ಅಂದ್ರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ವೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಅಪ್ ಟು 15,000. ಈ 15,000 ಅಮೌಂಟ್ ಅನ್ನ 2 ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಕೊಡ್ಲಾಗತ್ತೆ. ಸೊ ಎಲ್ರಿಗೂ ಕೊಡ್ತಾರ ಈ ಅಮೌಂಟ್ ಅನ್ನ? ಇಲ್ಲ. ಯಾರಿಗೆ ಇನ್ಕಮ್ ಬಂದ್ಬಿಟ್ಟು 1 lakh ಇರುತ್ತಲ್ವಾ, ಸ್ಯಾಲ್ರಿ ಅವ್ರಿಗೆ 1 lakh ತನಕ ಇರುತ್ತಲ್ವಾ, ಅವ್ರಿಗೆ ಮಾತ್ರ ಈ ಒಂದು ಸ್ಕೀಮ್ ಅಲ್ಲಿ ಎಲಿಜಿಬಿಲಿಟಿಯನ್ನ ಹೊಂದಿರ್ತಾರೆ. ಎಲ್ಲಾ ಫಸ್ಟ್ ಟೈಮ್ ಎಂಪ್ಲಾಯರ್ಸ್ಗೂ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಎಲ್ರಿಗೂ ಕೂಡ ಇವಾಗ ಒಬ್ಬ ಎಂಪ್ಲಾಯಿ ಎ ಅಂತ ಇರ್ತಾರೆ ಅನ್ಕೊಳ್ಳೋಣ. ಆ ಎಂಪ್ಲಾಯಿ ಎಗೆ ಏನಾದ್ರೂ 7 lakh, 8 lakh, 10 lakh ಸ್ಯಾಲ್ರಿ ಸಿಕ್ತು ಅಂತಂದ್ರೆ ಅವರಿಗೂ ಕೂಡ ನಾವು 15,000 ಅಸಿಸ್ಟೆನ್ಸ್ ನ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರ ಸ್ಯಾಲ್ರಿಯೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಯಾರಿಗೆ 1 lakh ತನಕ ಸ್ಯಾಲ್ರಿ ಇರುತ್ತೆ ಅವ್ರಿಗೆ ಮಾತ್ರ ನಾವು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ 15,000 ಕೊಡ್ತಾ ಇದೀವಿ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ. ಎಕ್ಸಾಮ್ ಅಲ್ಲಿ ನಮ್ಗೆ 1 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಿದೀವ, 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಿದೀವ ಅಂತ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ 2 ಇನ್ಸ್ಟಾಲ್ಮೆಂಟ್ ನೆನಪಿರಲಿ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ ಮೊದಲ 6 ತಿಂಗಳಲ್ಲಿ. ಈಗ ಜಾಯಿನ್ ಆಗಿರ್ತಾರೆ ಅಂತ ಹೇಳಿದ್ರೆ 6 ತಿಂಗಳು ಅವರು ತಮ್ಮ ಸರ್ವಿಸ್ ಪೀರಿಯಡ್ ಅನ್ನ ಕಳೆದ ಮೇಲೆ ಫಸ್ಟ್ ಅಸಿಸ್ಟೆನ್ಸ್ ನ ಕೊಡ್ಲಾಗತ್ತೆ. ಸೆಕೆಂಡ್ ಅನ್ನ 1 ವರ್ಷ ಅಂದ್ರೆ 12 ತಿಂಗಳು ಅವರು ಕಂಪ್ಲೀಟ್ ನ ಮಾಡಿದ್ಮೇಲೆ ಒಂದು ಆರ್ಗನೈಸೇಷನ್ ಅಲ್ಲಿ, ಆಗ ಅವ್ರಿಗೆ 12 ತಿಂಗಳ ಆದ್ಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನ ಕೊಡ್ಲಾಗತ್ತೆ. ಯಾಕೆ ಈ ರೀತಿಯಾದಂತಹ ಸ್ಟೆಪ್ ಅನ್ನ ತಗೊಂಡಿದೆ ಗವರ್ಮೆಂಟ್ ಅಂತ ಹೇಳಿದ್ರೆ, ಕೆಲವು ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಜಾಯಿನ್ ಆದ್ಮೇಲೆ ತಮ್ಗೆ ಅಮೌಂಟ್ ಬಂದ್ಮೇಲೆ ಬಿಟ್ಬಿಡ್ತಾರೆ ಜಾಬ್ ಅನ್ನ, ಅಥವಾ ಡಿಸ್ಕಂಟಿನ್ಯೂ ಮಾಡ್ತಾರೆ. ಆಗೇನಾಗುತ್ತೆ, ಭಾರತ ಇಟ್ಕೊಂಡಿರುವಂತಹ 3.5 crore ಏನ್ ಅಚೀವ್ಮೆಂಟ್ ನ ಇಟ್ಕೊಂಡಿದೆ, ಅದೇನಾಗುತ್ತೆ ಜಸ್ಟ್ ಜಾಯಿನ್ ಆಗಿ ಬಿಟ್ಟೋಗಕ್ ಸ್ಟಾರ್ಟ್ ಆದಾಗ ಈ 3.5 crore ನಂಬರ್ಸ್ ಅಲ್ಲಿ ಅಷ್ಟೇ ಇರುತ್ತೆ. ಬಟ್ ಅದರಿಂದ ನಮ್ಮ ನೇಷನ್ ಡೆವಲಪ್ ಆಗುತ್ತಾ? ಆಗಲ್ಲ. ವಿಕಸಿತ್ ಭಾರತ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾವು ಅಚೀವ್ ಮಾಡೋದಕ್ ಆಗಲ್ಲ. ಅದಕ್ಕೋಸ್ಕರ 1 year ಪೀರಿಯಡ್ ಅನ್ನ ತಗೊಂಡ್ಬಿಟ್ಟು ಅವ್ರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಮಾಡ್ತಿರುತ್ತೆ. ಯಾರು 1 year ಪೀರಿಯಡ್ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ಟೋಟಲ್ 2 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನ ಕೊಡ್ಲಾಗತ್ತೆ. ಸೊ ಏನ್ ಇವ್ರಿಗೆ ಅಮೌಂಟ್ ಅನ್ನ ಕೊಡ್ತಾ ಇದಾರಲ್ವಾ, ಆ ಅಮೌಂಟ್ ಅನ್ನ ಡೆಪಾಸಿಷನ್ ರೀತಿಯಲ್ಲಿ ಸೇವಿಂಗ್ಸ್ ನ ಮಾಡ್ಲಾಗತ್ತೆ. ಸೊ ಸೇವಿಂಗ್ ನ ಮಾಡೋದ್ರಿಂದ ಏನಾಗತ್ತೆ, ಅವ್ರಿಗೆ ಇನ್ಸೆಂಟಿವ್ಸ್ ನ ಪ್ರೊವೈಡ್ ಮಾಡ್ಬಿಟ್ಟು ಸೇವಿಂಗ್ ನ ಎನ್ಕರೇಜ್, ಸೇವಿಂಗ್ ಮಾಡುವಂತಹ ಆಪಿಟೈಟ್ ನ ಬಿಲ್ಡ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸ್ಯಾಲ್ರಿ ತನ್ ಪಾಡಿಗೆ ತಾನ್ ಬರ್ತಿರುತ್ತೆ, ಗವರ್ಮೆಂಟ್ ಏನ್ ಕೊಡ್ತಿದೆ ಇನ್ಸೆಂಟಿವ್ ಅನ್ನ, ಅದನ್ನ ಸೇವ್ ಮಾಡೋದ್ರಿಂದ ಅವ್ರಿಗೆ ಮುಂದೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ಸ್ಯಾಲ್ರಿ ಬಂದ್ರು ಕೂಡ ಈಸಿಯಾಗಿ ಸೇವಿಂಗ್ ಹ್ಯಾಬಿಟೇಟ್ ತಿಳ್ಕೊಳ್ಳೋದ್ರಿಂದ ಸೇವಿಂಗ್ ಮಾಡುವಂತಹ ಹ್ಯಾಬಿಟೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೇವಿಂಗ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಬ್ಯಾಂಕ್ ಹತ್ರ ಅಮೌಂಟ್ ಇರುತ್ತೆ, ಬ್ಯಾಂಕ್ ಹತ್ರ ಅಮೌಂಟ್ ಇದ್ರೆ ಬ್ಯಾಂಕು ಸಾಲವನ್ನ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಲೋ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಾಲವನ್ನ ಕೊಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಏನಾಗುತ್ತೆ, ವರ್ಕ್ ಫೋರ್ಸ್ ಇನ್ನು ಕೂಡ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಜಾಸ್ತಿ ಆಗೋದ್ರಿಂದ ಭಾರತದಲ್ಲಿ ವರ್ಕ್ ಫೋರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಫಸ್ಟ್ ಪಾರ್ಟ್ ಎ ಅಲ್ಲಿ ಯಾವ ರೀತಿ ತಗೊಬಂದಿದ್ದಾರೆ ಕಾನ್ಸೆಪ್ಟ್ ಅಂತ. ನೆಕ್ಸ್ಟ್ ವಿಲ್ ಸಿ ಅಬೌಟ್ ಪಾರ್ಟ್ ಬಿ. ಪಾರ್ಟ್ ಬಿ ಯಾರ ಮೇಲಿರುತ್ತೆ? ಇನ್ಸೆಂಟಿವ್ ಫಾರ್ ಎಂಪ್ಲಾಯರ್ಸ್. ಯಾರು ಎಂಪ್ಲಾಯೀಸ್ ನ ಜನರೇಟ್ ಮಾಡ್ತಿರ್ತಾರೆ ಅವ್ರಿಗೆ ಕೊಡುವಂತಹ ಇನ್ಸೆಂಟಿವ್ ಎಂಪ್ಲಾಯರ್ಸ್ ಇನ್ಸೆಂಟಿವ್ ವಿಚ್ ಇಸ್ ಇನ್ ಅ ಪಾರ್ಟ್ ಬಿ. ಎಸ್ಪೆಷಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್.
ವೈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್? ಈಸಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಎಂಪ್ಲಾಯರ್ಸ್ ಗೆ ಜಾಬ್ ಅನ್ನ ಪ್ರೊವೈಡ್ ಮಾಡಬಹುದು, ಅದಕ್ಕೋಸ್ಕರ. ಸೊ ಎಲ್ಲಾ ಸೆಕ್ಟರ್ಸ್ ಗಳನ್ನು ಕವರ್ ಮಾಡ್ತಿದ್ದಾರೆ, ಬಟ್ ಸ್ಪೆಷಲಿ ಫಸ್ಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನ ಕವರ್ ಮಾಡ್ತಾ ಇದ್ದಾರೆ. ಸೊ ಟಾರ್ಗೆಟೆಡ್ ಗ್ರೂಪ್ ಯಾರು ಅಂತ ಹೇಳಿದ್ರೆ, ಟಾರ್ಗೆಟೆಡ್ ಗ್ರೂಪ್ ಬಂದ್ಬಿಟ್ಟು ಎಂಪ್ಲಾಯರ್ಸ್ ಜನರೇಟಿಂಗ್ ನ್ಯೂ ಎಂಪ್ಲಾಯ್ಮೆಂಟ್ ಇನ್ ಆಲ್ ದ ಸೆಕ್ಟರ್ಸ್. ಎಂಪ್ಲಾಯರ್ಸ್ ಗಳು ಹೊಸ ಹೊಸ ಎಂಪ್ಲಾಯೀಸ್ ನ ಜನರೇಟ್ ಮಾಡ್ತಾರಲ್ಲ ಎಲ್ಲಾ ಸೆಕ್ಟರ್ಸ್ ಅಲ್ಲೂ, ಅವ್ರಗಳಿಗೆ ಯಾವ ರೀತಿಯಾದಂತಹ ಇನ್ಸೆಂಟಿವ್ ನ ಕೊಡ್ತಾರೆ? 3000 ಪರ್ ಮಂತ್ 2 ಇಯರ್ಸ್ ಅಲ್ಲಿ ಕೊಡ್ತಾರೆ ಅವ್ರಿಗೆ. ಇಲ್ಲಿ ನೋಡ್ಬೋದು, ಅಪ್ ಟು 3000 ಪರ್ ಮಂತ್ ಫಾರ್ 2 ಇಯರ್ಸ್. 2 ವರ್ಷ ಪ್ರತಿ ತಿಂಗಳು 3000 ಇನ್ಸೆಂಟಿವ್ ನ ಕೊಡ್ತಾ ಹೋಗ್ತಾರೆ. ಅಂಡ್ ಆ ಇನ್ಸೆಂಟಿವ್ ಈಚ್ ಎಂಪ್ಲಾಯ್ಮೆಂಟ್ ಜನರೇಟ್ ಆದಂಗೆ ಇನ್ಸೆಂಟಿವ್ಸ್ ನ ಕೊಡ್ತಾ ಇರ್ತಾರೆ. ಸೊ ಪ್ರತಿ ತಿಂಗಳು ಒಬ್ಬ ಎಂಪ್ಲಾಯ್ಮೆಂಟ್ ಗೆ 3000 ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಅವರು ಜಾಬ್ ಕ್ರಿಯೇಷನ್ ನ ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಹಂಗಂತ ಬರೀ ಜಾಬ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗಿ 1 ತಿಂಗಳು ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಜಾಬ್ ಬಿಟ್ಟು ಹೋಗ್ತಾರೆ, ಅವ್ರಗಳಿಗೆ ಕೊಡ್ತಾರ? ಇಲ್ಲ. ಯಾವ ಎಂಪ್ಲಾಯಿ 6 ತಿಂಗಳು ಆ ಒಂದು ಆರ್ಗನೈಸೇಷನ್ ಅಲ್ಲಿ ಸಸ್ಟೈನ್ ಆಗ್ತಾರೆ ಅಲ್ವಾ, ಅವ್ರಿಗೆ ಪ್ರತಿ ತಿಂಗಳು 3000 ಇನ್ಸೆಂಟಿವ್ ನ ಕೊಡ್ಲಾಗುತ್ತೆ. ಸೊ 6 ಮಂತ್, ಅಟ್ ಲೀಸ್ಟ್ 6 ಮಂತ್ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಅವ್ರ ವರ್ಕ್ ನ ಮಾಡ್ಲೇಬೇಕಾಗಿರುತ್ತೆ. ಅಂತವ್ರಿಗೆ ಮಾತ್ರ ಪ್ರತಿ ತಿಂಗಳು 3000 ಪರ್ ಮಂತ್ ಅಮೌಂಟ್ ಅನ್ನ ಅಥವಾ ಇನ್ಸೆಂಟಿವ್ ನ ಎಂಪ್ಲಾಯರ್ಸ್ ಗೆ ಕೊಡ್ಲಾಗುತ್ತೆ. ಪ್ರತಿಯೊಂದು ಎಂಪ್ಲಾಯಿ ಜನರೇಷನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ನಾನ್ ಹೇಳ್ದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ನಾವಿಲ್ಲಿ ಸ್ಪೆಷಲ್ ಫೋಕಸ್ ಮಾಡ್ತಿದೀವಿ ಅಂತ. ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ಸೆಂಟಿವ್ಸ್ ನ ಕೂಡ ಸ್ಪೆಷಲ್ ಫೋಕಸ್ ಅಲ್ಲೇ ತಗೊಂಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಅಪ್ ಟು 1 ಇಯರ್ ತನಕ ಇನ್ಸೆಂಟಿವ್ ನ ಕೊಡ್ತಾರಲ್ವಾ, ಬಟ್ ಇಲ್ಲಿ ಇಟ್ ಎಕ್ಸ್ಟೆಂಡೆಡ್ ಟು 3rd and 4th ಇಯರ್ಸ್ ಆಲ್ಸೋ. 3rd ಮತ್ತೆ 4th ಇಯರ್ಗೂ ಕೂಡ ಇದು ಎಕ್ಸ್ಟೆಂಡ್ ಆಗಿರುತ್ತೆ. ಈ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಸ್ಪೆಷಲ್ ಆಗಿ ಫೋಕಸ್ ಮಾಡ್ಬಿಟ್ಟು ಇನ್ಸೆಂಟಿವ್ಸ್ ಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಎಲಿಜಿಬಿಲಿಟಿ ಬಂದ್ಬಿಟ್ಟು ಯಾರಿಗೆ ಸ್ಯಾಲರೀಸ್ ಅಪ್ ಟು 1 lakh ಇರುತ್ತೆ ಅವ್ರಗಳಿಗೆ ಇಲ್ಲಿ ಎಲಿಜಿಬಿಲಿಟಿಯನ್ನ ಹೊಂದಿರ್ತಾರೆ ಇನ್ಸೆಂಟಿವ್ ನ ಪಾರ್ಟ್ ಬಿ ಅಲ್ಲಿ ತಗೊಳ್ಳೋದಕ್ಕೆ. ಸೊ ನಾವೀಗ ಬ್ರೀಫ್ ಮಾಡ್ಕೊಂಡ್ರೆ ಅಥವಾ ರಿವೈಸ್ ಮಾಡ್ಕೊಂಡ್ರೆ, ನಾವು ಪಾರ್ಟ್ ಎ ಇದೆ, ಪಾರ್ಟ್ ಬಿ ಇದೆ. ಪಾರ್ಟ್ ಎ ಬಂದ್ಬಿಟ್ಟು ಎಂಪ್ಲಾಯೀಸ್ ಮೇಲಿದೆ, ಪಾರ್ಟ್ ಬಿ ಬಂದ್ಬಿಟ್ಟು ಎಂಪ್ಲಾಯರ್ಸ್ ಮೇಲಿದೆ. ಪಾರ್ಟ್ ಎ ಅಲ್ಲಿ ಎಂಪ್ಲಾಯೀಸ್ ಏನಿದಾರಲ್ವಾ ಅವ್ರಿಗೆ 15,000 ಇನ್ಸೆಂಟಿವ್ ನ ಕೊಡ್ಲಾಗತ್ತೆ. ಅದನ್ನ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ. ಮೊದಲನೇ ಇನ್ಸ್ಟಾಲ್ಮೆಂಟ್ 6 ಮಂತ್ ಅಲ್ಲಿ, ಎರಡನೇ ಇನ್ಸ್ಟಾಲ್ಮೆಂಟ್ 12 ಮಂತ್ಸ್ ಅಲ್ಲಿ ಕೊಡ್ತಾರೆ. ಆ ಎಲಿಜಿಬಿಲಿಟಿ ಏನು? 1 lakh ಸ್ಯಾಲರಿ. ನೆಕ್ಸ್ಟ್ ಪಾರ್ಟ್ ಬಿ. ಪಾರ್ಟ್ ಬಿ ಎಂಪ್ಲಾಯರ್ಸ್ ಇದೆ, ಪ್ರತಿ ತಿಂಗಳು 3000 ಇನ್ಸೆಂಟಿವ್ ನ ಕೊಡ್ತಾರೆ. ಯಾವ ರೀತಿಯಲ್ಲಿ ಕೊಡ್ತಾರೆ ಅಂದ್ರೆ, ಯಾವ ಒಬ್ಬ ಎಂಪ್ಲಾಯಿ 6 ಮಂತ್ ತನಕ ಸ್ಟೇ ಆದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ, ಆವಾಗ 3000 ಇನ್ಸೆಂಟಿವ್ ನ ಕೊಡ್ಲಾಗುತ್ತೆ. ಸ್ಯಾಲರೀಸ್ ಅಪ್ ಟು 1 lakh. ಸೊ ಈಗ ಪಾರ್ಟ್ ಎ ಪಾರ್ಟ್ ಬಿ ಡಿಫ್ರೆನ್ಸ್ ಕೂಡ ನಮಗ್ ಗೊತ್ತಾಯ್ತು. ಸೊ ಈ ಇನ್ಸೆಂಟಿವ್ ನ ಯಾವ ರೀತಿ ಕೊಡ್ತಾರೆ ನಾನು ಹೇಳಿದೆ. ಯಾವ ರೀತಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಯೂಸ್ ಮಾಡಿ ಎಲ್ಲಾ ಪೇಮೆಂಟ್ ಅನ್ನ ಕೂಡ ಮಾಡ್ತಾರೆ ಅಂತ. ಪಾರ್ಟ್ ಎ ಎಂಪ್ಲಾಯೀಸ್ ನ ಫಸ್ಟ್ ನೋಡ್ಕೊಳ್ಳೋಣ. ಪಾರ್ಟ್ ಎ ಎಂಪ್ಲಾಯೀಸ್ ಗೆ ಎಲ್ಲಾ ಪೇಮೆಂಟ್ ಗಳನ್ನು ಕೂಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಮೂಲಕ ಕೊಡ್ಲಾಗುತ್ತೆ. ನಂತರ ಆಧಾರ್ ಬ್ರಿಡ್ಜ್ ಪೇಮೆಂಟ್ ಸಿಸ್ಟಮ್ ನ ಇಲ್ಲಿ ತಗೊಂಡ್ಬಂದಿದ್ದಾರೆ. ಯಾಕೆ ಆಧಾರ್ ಬ್ರಿಡ್ಜ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ, ಪ್ರತಿ ಸಲ ಏನು ರಿಪಿಟೇಷನ್ ಆಫ್ ದ ಎಂಪ್ಲಾಯರ್ಸ್ ಆಗ್ತಾ ಇರುತ್ತೆ ಅಥವಾ ಇನ್ಸೆಂಟಿವ್ ತಗೊಂಡವರು ಡ್ಯೂಪ್ಲಿಕೇಶನ್ ಮಾಡ್ತಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಆಧಾರ್ ಬ್ರಿಡ್ಜ್ ಪೇಮೆಂಟ್ ಸಿಸ್ಟಮ್ ಅನ್ನ ತಗೊಂಡ್ಬಂದಿದೀವಿ. ನೆಕ್ಸ್ಟ್ ಪಾರ್ಟ್ ಬಿ ಬಂತಂತ ಹೇಳಿದ್ರೆ, ಪಾರ್ಟ್ ಬಿ ಯಾರು? ಎಂಪ್ಲಾಯರ್ಸ್, ಕರೆಕ್ಟ್ ಅಲ್ವಾ? ಸೊ ಎಂಪ್ಲಾಯರ್ಸ್ ಗೆ ನಾವು ಆಧಾರ್ ಅನ್ನ ತಗೊಳ್ಳೋದಕ್ಕಾಗಲ್ಲ, ಅದಕ್ಕೋಸ್ಕರ ಎಂಪ್ಲಾಯರ್ಸ್ ಗಳಿಗೆ ಪಾನ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಅನ್ನ ತಗೊಳ್ತಾರೆ. ಯಾಕೆ ಪ್ಯಾನ್ ಬೇಕು? ಪ್ಯಾನ್ ಯಾಕೆ ಅಂತ ಹೇಳಿದ್ರೆ, ಪ್ಯಾನ್ ಕಾರ್ಡ್ ನ ಮೂಲಕ ಅವರ ಅಮೌಂಟ್ ಎಷ್ಟಿದೆ, ಅವರ ಟ್ರಾನ್ಸಾಕ್ಷನ್ ಏನು ಅನ್ನೋ ಡೀಟೇಲ್ ನಮಗ್ ಸಿಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಇನ್ಸೆಂಟಿವ್ ನ ಕೊಡ್ಬೇಕು ಅಂತ ಹೇಳಿದ್ರೆ, ಅವರ ಪಾನ್ ಕಾರ್ಡ್ ಲಿಂಕ್ ಇಂದ ಅವರ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಮೂಲಕ ಇನ್ಸೆಂಟಿವ್ ನ ಕೊಡ್ಲಾಗತ್ತೆ. ಟು ಕನ್ಕ್ಲೂಡ್ ದಿಸ್, ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ, ಈ ಯೋಜನೆಯ ಮೂಲಕ ನಮ್ಗೆ ಏನೆಲ್ಲ ಸಿಗ್ನಿಫಿಕೆನ್ಸ್ ಅಥವಾ ಏನೆಲ್ಲ ಇಂಪಾರ್ಟೆನ್ಸ್ ಅಂತ ಒಂದ್ಸಲ ನಾವು ನೋಡ್ಕೊಂಡ್ರೆ, ಒಂದು ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡುತ್ತೆ. ಬರೀ ಎಂಪ್ಲಾಯ್ಮೆಂಟ್ ನ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲೆಲ್ಲ, ಫಾರ್ಮಲಿ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡುತ್ತೆ. ಸೆಕೆಂಡ್ ಒನ್, ಯಾರೆಲ್ಲ ಎಂಪ್ಲಾಯರ್ಸ್ ಮತ್ತೆ ಎಂಪ್ಲಾಯೀಸ್ ಇದಾರೆ, ಎಂಪ್ಲಾಯರ್ಸ್ ಗಿಂತ ಎಂಪ್ಲಾಯೀಸ್ ಗೆ ಸೇವಿಂಗ್ ಹ್ಯಾಬಿಟ್ಯಾಟ್ ಅನ್ನ ಟೀಚ್ ಮಾಡುತ್ತೆ.
ಅಂದ್ರೆ ಇದ್ರ ಮೂಲಕ ಎಂಪ್ಲಾಯೀಸ್ ಗಳಿಗೆ ಫಿನಾನ್ಷಿಯಲ್ ಲಿಟ್ರಸಿಯನ್ನ ಕೊಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಫಿನಾನ್ಷಿಯಲ್ ಲಿಟ್ರಸಿ ಸಿಕ್ಕರೆ ಆಬ್ವಿಯಸ್ಲಿ ನಮ್ಮ ಭಾರತದಲ್ಲಿ ಫಿನಾನ್ಷಿಯಲ್ ಅಂದ್ರೆ ಮನಿ ಸಪ್ಲೈ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಎಂಪ್ಲಾಯರ್ಸ್ ಗಳಿಗೆ, ಪಾರ್ಟ್ ಬಿ ಅಲ್ಲಿ ನೋಡಿದ್ವಿ ಅಲ್ವಾ, ಎಂಪ್ಲಾಯರ್ಸ್ ಗಳಿಗೆ ಇನ್ಸೆಂಟಿವ್ಸ್ ನ ಕೊಡೋದ್ರಿಂದ ಇನ್ನು ಹೆಚ್ಚಿನದಾದಂತಹ ಜಾಬ್ ಕ್ರಿಯೇಷನ್ಗೆ ಅವರು ಮುಂದಾಗ್ತಾರೆ. ಸೊ ದೇ ವಿಲ್ ಸ್ಟಾರ್ಟ್ ಹೈಯರ್ more people in their organization, especially in the manufacturing sector. ಸೊ ನಮಗ್ ಗೊತ್ತು ಭಾರತ ಪ್ರೈಮರಿ ಸೆಕ್ಟರ್ ಇಂದ ಟರ್ಷರಿ ಸೆಕ್ಟರ್ ಗೆ ಶಿಫ್ಟ್ ಆಗಿದೆ. ಸೆಕೆಂಡರಿ ಸೆಕ್ಟರ್ ಅನ್ನ ಸ್ಕಿಪ್ ಮಾಡಿದೆ ಅಂತ ಹೇಳ್ಬಿಟ್ಟು, ಸ್ಕಿಪ್ ಅಂತ ಅಲ್ಲ, ಸೆಕೆಂಡರಿ ಸೆಕ್ಟರ್ ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತ. ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯ ಮೂಲಕ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಜಾಸ್ತಿ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ತಾ ಇದ್ದಾರೆ. ಸೊ ಪ್ರೈಮರಿ ಸೆಕ್ಟರ್ ಇಂದ ಅಗೇನ್ ನಾವು ಸೆಕೆಂಡರಿ ಸೆಕ್ಟರ್ ಬಂದ್ಬಿಟ್ಟು ಟರ್ಷರಿ ಸೆಕ್ಟರ್ ಗೆ ಮೂವ್ ಆಗೋದಕ್ಕೆ ಇದು ಹೆಲ್ಪ್ ಆಗ್ತಾ ಇದೆ. ಸೆಕೆಂಡರಿ ಸೆಕ್ಟರ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವ್ ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಗಳಿಗೆ ಅಥವಾ ಫೈನ್ ಗೂಡ್ಸ್ ಗಳಿಗೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದೀವಿ ಅಲ್ವಾ, ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಭಾರತದಲ್ಲೇನೆ ನಮ್ಮ ಓನ್ ಪ್ರಾಡಕ್ಟ್ಸ್ ಗಳನ್ನ ನಾವು ಜನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ಎಂಪ್ಲಾಯೀಸ್ ಗಳಿಗೆ ಇನ್ಸೆಂಟಿವ್ಸ್ ನ ಕೊಡೋದ್ರಿಂದ ಒಂದು ಆರ್ಗನೈಸೇಷನ್ ಅಲ್ಲಿ ಅಟ್ ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ನ ತಗೊಂಡ್ಬಿಟ್ಟು ಜಾಬ್ ಶಿಫ್ಟ್ ನ ಮಾಡ್ಕೋಬಹುದಾಗತ್ತೆ. ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ನಮ್ಗೆ ಈ ಒಂದು ಸ್ಕೀಮಿನ ಮೂಲಕ ಗೊತ್ತಾಗ್ತದೆ. ಪ್ರಿಲಿಮ್ಸ್ ಅಲ್ಲಿ ಈ ಸ್ಕೀಮ್ ಬಗ್ಗೆ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ ನ ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಲ್ಲಿ ಯಾವ್ಯಾವ ಪಾರ್ಟ್ ಇದೆ ಅಂತ ಕೇಳ್ಬೋದಾಗತ್ತೆ, ಅಥವಾ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೂಡ ಕೇಳ್ತಾರೆ. ಸೊ ಈಗ ಒಂದು MCQ ನ ನೋಡ್ಕೊಳ್ಳೋಣ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಒಂದು MCQ ನ ನಾವು ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. The scheme provides incentive only to first time employees and not to employers. ಇಬ್ರಿಗೂ ಕೊಡ್ತಾರೆ, ಎಂಪ್ಲಾಯೀಸ್ಗೂ ಕೊಡ್ತಾರೆ, ಎಂಪ್ಲಾಯರ್ಸ್ಗೂ ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಅಂದ್ರೆ ಇಲ್ಲಿ ನಾವು ಆಪ್ಷನ್ ಎ ನ ಎಲಿಮಿನೇಟ್ ಮಾಡಬಹುದು, ಆಪ್ಷನ್ ಡಿ ನು ಕೂಡ ಎಲಿಮಿನೇಟ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ, ಈ ಎರಡರಲ್ಲಿ 1 ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ನ ನೋಡ್ಕೊಳ್ಳೋಣ. ಸೆಕೆಂಡ್ ಆಪ್ಷನ್, ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ದ ಎಂಪ್ಲಾಯರ್ ಇನ್ಸೆಂಟಿವ್ ಇಸ್ ಪ್ರೊವೈಡೆಡ್ ಫಾರ್ ಎ ಪೀರಿಯಡ್ ಆಫ್ 4 years. ಹೌದು, ನಾವು ಇಂದಿನ ಸ್ಲೈಡ್ಸ್ ಅಲ್ಲಿ ನೋಡ್ಕೊಂಡ್ವಿ 4th ಪೀರಿಯಡ್ ತನಕ ಕೂಡ ಕೊಡ್ಲಾಗತ್ತೆ ಅಂತ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಎರಡರ ಮಧ್ಯೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಆಪ್ಷನ್ ನ ನೋಡ್ಕೊಳ್ಳೋಣ. An employee with a monthly salary of 1.2 lakh is eligible for the benefit under Part A scheme. 1.2 lakh ಅಲ್ಲ, 1 lakh ಅಷ್ಟೇನೆ, 1.2 lakh ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಇಸ್ 2 only is the correct answer. ಸೊ ನಮ್ಗೆ ಎಕ್ಸಾಮ್ ಅಲ್ಲಿ ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತಹ ಐ ಯೀಲ್ಡಿಂಗ್ ಏರಿಯಾಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಗುರುದೇವ್ ಅಕಾಡೆಮಿ ಮ್ಯಾಗ್ನಿಫೈ ಪ್ರೋಗ್ರಾಮ್ ನ ನೋಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.